ಪ್ರೀತಿಯ ಬಂಧುಗಳೇ, ಮತ್ತೊಮ್ಮೆ ನಮಸ್ಕಾರ. ಇವತ್ತಿನ ನಾನು ನಿನ್ನೆ ಹೇಳಿದಂಗೆ ವಿಷ್ಣುದಾಸನ ಕಗ್ಗ ಈ ವಿಚಾರವಾಗಿ ಮಾತಾಡೋಣ ಅಂತ. ನೋಡಿ, ಒಬ್ಬ ಕವಿ ತನ್ನ ಮನಸ್ಸಿನ ಭಾವನೆಯನ್ನು ಎಷ್ಟು ಚೆನ್ನಾಗಿ ವರ್ಣನೆ ಮಾಡೋಕ್ಕೆ ಸಾಧ್ಯ ಇದೆಯೋ ಅಷ್ಟು ಚೆನ್ನಾಗಿ ಮಾಡಿದರು. ನೋಡಿ, ಇಲ್ಲಿ ಮೊದಲನೇ ಕಗ್ಗದಲ್ಲಿ ಕವಿ ಹೇಳ್ತಾರೆ, ವಿಷ್ಣುದೇವನ ನಂಬಿ ದಿನವನಾರಂಭಿಸು. ವಿಷ್ಣುದೇವನ ಸ್ಮರಿಸಿ ದಿನವನಾರಂಭಿಸು. ವಿಶ್ವಪಾಲಕನವನು ಅಡಿಗಡಿಗೂ ಸ್ಮರಿಸು. ಅವನಿಲ್ಲದೆಡೆಯಿಲ್ಲ, ಅವನಿಲ್ಲದೇನಿಲ್ಲ ಎಂಬುದನ್ನು ನೆನಪಿಡು ಮನದಿ ವಿಷ್ಣುದಾಸ. ಹೇಳ್ತಾರೆ, ವಿಷ್ಣುದೇವನ ಸ್ಮರಿಸಿ ದಿನವನಾರಂಭಿಸು. ಈ ಕಲ್ಪನೆ ನಮ್ಮ ಭಾರತದಲ್ಲಿ ಮಾತ್ರನೇ ಇರೋದು. ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಸೈಂಟಿಫಿಕ್ ಆಗೂ ಚೆನ್ನಾಗಿದೆ. ಆಮೇಲೆ ನಮ್ಮ ಪುರಾಣಗಳು ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಏನು ಹೇಳ್ಕೊಡ್ತಾರೆ ಹೇಳಿ? ಬೆಳಗ್ಗೆ ತಕ್ಷಣ ಹಾಸಿಗೆ ಮೇಲೆ ಭಗವಂತನ ಕಾಣೋದು. ಯಾವ ಸಂಸ್ಕೃತಿನಲ್ಲಿದೆ ಈ ಸಿಸ್ಟಮ್ಮು? ಏನು ಹೇಳ್ಕೊಡ್ತಾರೆ? ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳ್ಕೊಡ್ತಾರೆ. ನೋಡಿ, ಕೈಯಲ್ಲೇ ಭಗವಂತನ ಕಾಣಿಸೋದು. ಮುಂದೆ ಎಷ್ಟು ಚೆನ್ನಾಗಿ ಉತ್ತಿಷ್ಟ ಗೋವಿಂದ. ನಮ್ಮ ಕಲ್ಪನೆ, ನಾವು ಮಲಗಿದ್ದಾಗ ಪರಮಾತ್ಮ ಮಲಗಿರ್ತಾನೆ ಕಲ್ಪನೆ. ಉತ್ತಿಷ್ಟೋ ಜಳಪ್ಪ, ಉತ್ತಿಷ್ಟ ಗರುಡ ಧ್ವಜ, ಉತ್ತಿಷ್ಟ ಕಮಲಾಕಾಂತ. ಇದಳಪ್ಪ ಕಮಲಾಕಾಂತನೇ, ತ್ರೈಲೋಕ್ಯಂ ಮಂಗಲಂ ಕುರು. ಏನರ್ಥ ಇದೆ? ತ್ರೈಲೋಕ್ಯಂ ಮಂಗಲಂ ಕುರು ಅಂದರೆ 3 ಲೋಕಗಳಿಗೂ ಮಂಗಳವನ್ನು ಉಂಟು ಮಾಡುವನು ಅಂತ ಒಂದಾದರೆ, 3 ಲೋಕಗಳಲ್ಲಿರುವಂಥ ಸಮಸ್ತರಿಗೂ ಮಂಗಳವನ್ನು ಉಂಟು ಮಾಡುವಂಥ ಒಂದ್ಸರಿ ಅರ್ಥ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲೇನು ಹೇಳಿದ್ರು? ವಿಷ್ಣುದೇವನ ಸ್ಮರಿಸಿ ದಿನವನ್ನು ಆರಂಭಿಸು. ಯಾವುದೇ ಕೆಲಸ ಮಾಡಬೇಕಾದ್ರೂ ಮೊದಲು ಬಲಗಡೆ ಎದ್ದು, ಆಮೇಲೆ 2 ಕೈಗಳನ್ನು ಉಜ್ಜಿ, ಆ ಕೈ ಉಜ್ಜೋದೇ ಇದೆಯಲ್ಲ, ನಿಮಗೆ ಗೊತ್ತಿರಲಿ ಕೆಳಗಡೆ, ಅದರಿಂದ ನಮ್ಮ ರಕ್ತ ಚಲನೆಯಲ್ಲಿ ಕೂಡ ಬಹಳ ಬದಲಾವಣೆ ಆಗುತ್ತಂತೆ. ಗೊತ್ತಿರಲಿ, ನಾವು ಎಷ್ಟು ಚೆನ್ನಾಗಿ ಕೈ ಉಜ್ಜಿತೀವೋ, ಎಷ್ಟು ಚೆನ್ನಾಗಿ ನಾವು ಚಪ್ಪಾಳೆ ಹೊಡಿತೀವೋ, ಅವೆಲ್ಲ ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತ ಚಲನೆಯ ಬದಲಾವಣೆಗಳಂತೆ. ಆದ್ದರಿಂದ ಅವ್ರು ಹೇಳ್ತಾರೆ, ವಿಷ್ಣುದೇವನ ಸ್ಮರಿಸಿ ದಿನವನಾರಂಭಿಸು. ವಿಶ್ವಪಾಲಕನವನು ಅಡಿಗಡಿಗೂ ಸ್ಮರಿಸು. ಅವನು ಸ್ಮರಿಸು. ವಿಶ್ವಪಾಲಕ ಅವನು. ಇಡೀ ಜಗತ್ತಿನ ಸ್ಥಿತಿಯನ್ನೇ ತಾನು ಕಾಪಾಡ್ತಾ ಇರ್ತಕ್ಕಂಥವನು. ನಿಜ ಹೇಳಬೇಕು ಅಂದರೆ, ಪರಮಾತ್ಮ ಅನ್ನೋದು ಒಂದೇ. ಆದರೆ ಸೃಷ್ಟಿ ಸ್ಥಿತಿ ಲಯ ಅನ್ನೋದು ಅವರ ಒಂದು ಜವಾಬ್ದಾರಿ ಕೊಟ್ಟಿರೋದ್ರಿಂದ ಅವ್ರಿಗೊಂದೊಂದು ಹೆಸರು ಕೊಟ್ಟಿದ್ದಾರಾಗಲಿ, ಇಲ್ಲ ಅಂದರೆ ಅವೆಲ್ಲ ಒಂದೇ. ಒಂದು ನಮ್ಮ ಸಂಧ್ಯಾ ವಂದನೆ ಮಾಡುವಾಗ ನಮ್ಮೊಂದು ಮಂತ್ರ ಹೇಳ್ಕೊಟ್ಟಿರ್ತಾರೆ, ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ, ಶಿವಶ್ಚ ಹೃದಯಕಂ ವಿಷ್ಣು ವಿಷ್ಣೋಶ್ಚ ಹೃದಯಕಂ ಶಿವ, ಯಥಾಶಿವ ಮಯೋರ್ವಿಷ್ಣು ಏವಂ ವಿಷ್ಣು ಮಯಶಿವ, ಯಥಾಂತರನ್ನ ಪಶ್ಯಾಮಿ ತದಾ ಮೇ ಸ್ವಸ್ತಿರಾಯುಷಿ ಅಂತ ಹೇಳ್ಕೊಟ್ಟಿರ್ತಾರೆ. ಶಿವ ಅಂದರೆ ಅಲ್ಲಿಗೆ ಏನು ಖಾತ್ರಿ ಆಯ್ತು ಹೇಳಿ? ವಿಶ್ವಪಾಲಕನಾದಂತಹ ಪರಮಾತ್ಮನು, ಸರ್ವಂತರ್ಯಾಮಿ ಅಂತಹ ಪರಮಾತ್ಮನು, ಸರ್ವಶಕ್ತನು ಒಬ್ಬನೇ ಅವನು. ಆ ಬೇರೆ ಬೇರೆ ಕಾರಣಗಳಿಗೆ ಅವನಿಗೆ ಬೇರೆ ಬೇರೆ ಬ್ರಹ್ಮ ಅಂದರೆ ಜ್ಞಾನ, ಶಿವ ಅಂದರೆ ಶಕ್ತಿ ಅಂತ ಕೊಟ್ಟಿದ್ದಾರಾಗಲಿ, ಎಲ್ಲ ಒಂದೇನೆ. ವಿಶ್ವಪಾಲಕನವನು ಇಡೀ ವಿಶ್ವ ಜಗತ್ತನ್ನೇ ಅವನು ಪಾಲಿಸ್ತಾ ಇದ್ದಾನೆ. ಪಾಲಕನವನು. ಅವನನ್ನೇನು ಮಾಡಬೇಕಂತೆ? ಅಡಿಗಡಿಗೂ ಸ್ಮರಿಸು. ಯಾಕೆ? ಅವನಿಲ್ಲದೆಡೆ ಇಲ್ಲ, ಅವನಿಲ್ಲದ ಏನಿಲ್ಲ. ಹೌದಲ್ವಾ? ಅಣುರೇಣ ದೃಢಕಾಷ್ಟಗಳಿಗೂ ಅವನೇ ಒಡೆಯನಾಗಿರೋ
ಒಡೆಯನವ ಸತ್ಯ ಸತ್ಯ ಅಲ್ವಾ ಅದು ಎಂಬುದನ್ನು ನೆನಪಿಡು ಮನದಿ. ಬಹಳ ಮುಖ್ಯ ಇದು. ನಮ್ಮ ಮನುಷ್ಯನಿಗೆ ಇದು ಬಹಳ ಚೆನ್ನಾಗಿ ಗೊತ್ತಿರಬೇಕು. ಏನಂದರೆ ಸಕಲ ಚರಾಚರಗಳಿಗೂ ಕಾರಣೀಕರ್ತನಾಗಿರುತ್ತಾನೆ ಪರಮಾತ್ಮ ಒಬ್ಬನೇ. ಸರ್ವಶಕ್ತನಾದಂತಹ ಪರಮಾತ್ಮ ಒಬ್ಬನೇ, ಸರ್ವಂತರ್ಯಾಮಿ ಒಬ್ಬನೇ ಇರೋದು. ಹಾಗಾಗಿ ಅವನನ್ನು ಅಡಿಗಡಿಗೂ ಸ್ಮರಿಸಬೇಕಂತೆ, ಅಡಿಗಡಿಗೂ. ಒಂದು ಕಡೆ ಅವನೇ ಹೇಳ್ತಾನೆ ನೋಡು, ಎಲ್ಲಿ ಹರಸುವೆ ನೀನು ಓ ನನ್ನ ಕಿಂಕರನೇ, ನಿನ್ನ ಬಳಿಯೇ ನಾನು ವಾಸಿಸಿರುವೆ. ಯಾವಾಗ ಸಾಧ್ಯ ಅಂದರೆ ಅವನನ್ನು ಗಟ್ಟಿಯಾಗಿ ನಂಬಿದಾಗ. ನಾವು ನೆನ್ಬಿಡ್ಕೋಬೇಕಾಗಿದೆ ಅಂದರೆ ಕೆಲವೊಮ್ಮೆ ಸಣ್ಣ ಸಣ್ಣ ವಿಚಾರಕ್ಕೂ ನಾವು ಮಾಡಿದ್ವಿ ಅಂತ ಮಾತಾಡ್ಕೊಂಡ್ಬರ್ತೀವಲ್ಲ. ಹಾಗೆ ಇಲ್ಲಿ ಆ ಕವಿ ಹೇಳ್ತಾನೆ, ಅಲ್ಲಪ್ಪ ಅವನಿಲ್ಲದ ಎಡೆ ಇಲ್ಲ, ಅವನಿಲ್ಲದ ಏನೂ ಇಲ್ಲ, ಸಕಲ ಚರಾಚರಿಗಳು ಅವನೇ ಒಡೆಯ ಎಂಬುದನ್ನು ನೆನಪಿಡು ಮನದಿ. ಮನಸ್ಸಿ ಕೆಲವೊಮ್ಮೆ ನಮ್ಮ ಮನುಷ್ಯರ ಒಂದು ಸ್ವಭಾವ ಇದ್ದದ್ದು ಅಂದರೆ ಬಾಯಷ್ಟೆಲ್ಲ ವೇದಾಂತ ಮಾತಾಡೋದು, ಆ ಮನಸ್ಸೆಲ್ಲ ಕೊಳಕು. ಅದಕ್ಕೆ ಕಬೀರ ಸಂಕಲ ಬರೆದರು, ಕರದಲ್ಲಿ ಮಾಲೆಯು ತಿರುಗುವುದು, ಬಾಯಲ್ಲಿ ನಾಲಿಗೆಯು, ದಶ ದಿಶೆಯಲ್ಲಿ ಮನ ತಿರುಗುವುದು, ಇದೇ ಇವರ ಜಪವು ಅಂತ ಬರೆದ್ರು. ಏನು ಮಜಾ ಇದೆ ನೋಡಿ. ಹಂಗಾಗಬಾರ್ದು ಅಂತ ಮನಸ್ಸು ಮತ್ತು ಹೃದಯ ಎರಡರಲ್ಲೂ ಕೂಡ ಒಂದೇ ಒಂದು ನಿರ್ಧಾರ ಆಗಬೇಕು, ಅದು ಪರಮಾತ್ಮನ ಒಬ್ಬನೇ ಅಂತ ನೆನಪಿಟ್ಟುಕೊಳ್ಳುವಂತೆ ನಮಗೆ ದಾಸರು ಎಚ್ಚರಿಸ್ತಾ ಇದ್ದಾರೆ. ಹೇಳ್ತಾರೆ, ಎಂಬುದನ್ನು ನೆನಪಿಡು ಮನದಿ ವಿಷ್ಣುದಾಸ ಅಂತ ಅವ್ರು ಹೇಳಿ, ಅದಕ್ಕೆ ಹೇಳ್ತಾರೆ ನಿಮಗೆ ಇದನ್ನು ನಾವು ಪದೇ ಪದೇ ಮೆಲುಕಾಕಿದಾಗ ನಮಗೆ ಸ್ವಲ್ಪವಾದರೂ ಆ ಒಂದು ಕ್ಷಣದಲ್ಲಾದರೂ ಕೂಡ ನಮ್ಮ ಮನಸ್ಸು ಏಕಾಗ್ರತೆಯಾಗಿರಲಿ ಅಂತ ನಾವು ಸರ್ವಶಕ್ತನಾದಂತಹ ಪರಮಾತ್ಮನಿಗೆ ವಂದಿಸಿ ಈ ಕಗ್ಗವನ್ನು ಮುಗಿಸಿ ನಮಸ್ಕಾರ.